ಹಾಯ್ ಫ್ರೆಂಡ್ಸ್, ದೇವಸ್ಥಾನಗಳಲ್ಲಿ ಸಿಗುವಂತಹ ಸಾರಿನ ರುಚಿ ಮನೆಯಲ್ಲೇ ಸಿಕ್ಕರೆ ಯಾರು ತಾನೇ ಟ್ರೈ ಮಾಡಲ್ಲ ಹೇಳಿ. ಖಂಡಿತವಾಗ್ಲೂ ಹೌದು. ನಾನು ಇವತ್ತು ಮಾಡ್ತಾ ಇರೋದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಮಾಡುವಂತಹ ಸ್ಪೆಷಲ್ ಆದಂತಹ ತರಕಾರಿ ಸಾರನ್ನ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ರುಚಿ, 100% ಅದೇ ರುಚಿ ಅಂತಲೇ ಹೇಳಬಹುದು. ಒಂದು ಸಲ ನೀವು ಟ್ರೈ ಮಾಡಬಹುದು. ನಾ ಈ ಸಾರಿನಲ್ಲಿ ಬಳಸಿರುವಂತಹ ಸೀಕ್ರೆಟ್ ಮಸಾಲ ನೀವು ಟ್ರೈ ಮಾಡಿದ್ರಿ ಅಂದರೆ 100% ನೀವು ಕೊಲ್ಲೂರು ದೇವಸ್ಥಾನದಲ್ಲಿ ಹೇಗೆ ಮಾಡ್ತಾರೋ ಅದೇ ರುಚಿನ ಮನೆಯಲ್ಲೇ ಮಾಡಬಹುದು ಅಂತಾನೆ ಹೇಳಬಹುದು. ಯಾವ ಸ್ಟೆಪ್ನು ಮಿಸ್ ಮಾಡಕ್ ಹೋಗಬೇಡಿ. ಪ್ರತಿಯೊಂದನ್ನು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಫಸ್ಟು ನಾವಿಲ್ಲಿ ತೊಗರಿಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಬೇಕು. ನಾನಿಲ್ಲಿ ಈ ಬೌಲ್ನಲ್ಲಿ 3/4 ಬೌಲಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ನೀವು ತೊಗರಿಬೇಳೆಯನ್ನು ಜಾಸ್ತಿ ತಗೊಂಡ್ರಿ ಅಂದರೆ ಸಾರು ತುಂಬ ಗಟ್ಟಿಯಾಗಿ ದಪ್ಪ ಆಗಿಬಿಡತ್ತೆ, ಟೇಸ್ಟ್ ಆಗಲ್ಲ. ತೊಗರಿಬೇಳೆ ಸ್ವಲ್ಪನೇ ತಗೊಳ್ಬೇಕು, ಅಂದರೆ 3/4 ಬೌಲ್ನಷ್ಟು ತೊಗರಿಬೇಳೆ ತಗೊಳ್ಬೇಕು. ನಾನು ಇಲ್ಲಿ ತೋರಿಸ್ತಾ ಇರೋದು 5ರಿಂದ 6 ಜನ ಆರಾಮವಾಗಿ ಊಟ ಮಾಡಬಹುದು. 1/4 ಚಮಚ ಅರಿಶಿಣ ಪುಡಿಯನ್ನ ಹಾಕೊಂಡು, ಹಾಗೇನೆ 1 ಚಮಚ ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆಯನ್ನ ಹಾಕಿದ್ರೆ ಬೇಳೆ ಉಕ್ಕಲ್ಲ, ಅದಕ್ಕೋಸ್ಕರ ಹಾಕ್ತಾರೆ. 3ರಿಂದ 4 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಾವು ತರಕಾರಿಯನ್ನ ಬೇಯಿಸ್ಲಿಕ್ಕೆ ಇಡೋಣ. ನಾನಿಲ್ಲಿ 1 ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ, ಹಾಗೆ 1 ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಹಾಗೆ ಅವರೆಕಾಯಿ ಸ್ವಲ್ಪ ಹಾಕೊಂಡಿದ್ದೀನಿ, ಅಂದರೆ ಅರ್ಧ ಬೌಲ್ ಅವರೆಕಾಯಿ, 2 ಮೀಡಿಯಂ ಸೈಜ್ ಟೊಮೆಟೊವನ್ನು ಹಾಕಿದ್ದೀನಿ. ನೀವು ಕೊಲ್ಲೂರು ಸ್ಟೈಲಲ್ಲಿ ಸಾಂಬಾರು ಮಾಡ್ತಾ ಇದ್ದೀರಾ ಅಂದರೆ ತರಕಾರಿನ ಸ್ವಲ್ಪ ಕಡಿಮೆನೇ ಹಾಕಬೇಕು. ಯಾವಾಗಲೂ ನಾವು ಟೆಂಪಲ್ ಸ್ಟೈಲಲ್ಲಿ ಮಾಡಬೇಕಾದ್ರೆ ತರಕಾರಿನ ಕಡಿಮೆನೇ ಹಾಕಬೇಕು, ತುಂಬ ಗೊಜ್ಜು ಥರ ಸಿಗಬಾರ್ದು. ಅರ್ಧ ಚಮಚ ಅರಿಶಿಣ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಇವಾಗ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬ ಕರ್ಗೋಗ್ಬಾರ್ದು ತರಕಾರಿಗಳು, ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಾವು ಬೇಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ವಿಷಲ್ ಆಗ್ತಾ ಇದೆ. 4 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ನೋಡಿ, ಸ್ವಲ್ಪನೂ ಬೇಳೆ ಉಕ್ಕಿಲ್ಲ. ಇವಾಗ ನಾವು ನೋಡಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀವಿ. ನಾನು ಹೇಳಿರೋ ಸೀಕ್ರೆಟ್ ಮಸಾಲಾನ ಇವಾಗ ಮಾಡ್ಕೊಳ್ಳೋಣ. ಟೆಂಪಲ್ ಸ್ಟೈಲ್ನಲ್ಲಿ ಮಾಡುವಂತಹ ಸೀಕ್ರೆಟ್ ಮಸಾಲ ಅಂತಲೇ ಹೇಳಬಹುದು. ಇದು ಕರೆಕ್ಟಾಗಿ ನೀವು 1 by 1 ನೋಡ್ಕೊಳ್ಳಿ. ನಾನಿಲ್ಲಿ 2 ಚಮಚ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ. 2 ಚಮಚ ಎಣ್ಣೆಗೆ 2 ಚಮಚ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ. 1 ಚಮಚ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು, ಚೆನ್ನಾಗಿ ಹುರ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವಾಗ ಕೆಂಪಗಾಗಿದೆ. ನಾನಿಲ್ಲಿ 5ರಿಂದ 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೊಳ್ಬಹುದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ಇನ್ನೊಂದೆರಡು ಜಾಸ್ತಿ ಹಾಕೊಂಡ್ರೆ ಸಾಕಾಗತ್ತೆ. ಹಾಗೇನೆ ಇವಾಗ ಕೊತ್ತಂಬರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. 2 ಚಮಚ ಕೊತ್ತಂಬರಿ ಕಾಳು, ಅದ್ರ ಜೊತೆಗೆ 1 ಚಮಚ ಜೀರಿಗೆ, ಅದ್ರ ಜೊತೆಗೆ 1/4 ಚಮಚ ಮೆಂತೆಯನ್ನ ಹಾಕೊಂಡಿದ್ದೀನಿ. ಇವನ್ನೆಲ್ಲ ನೀವು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಅರ್ಧ ಫ್ರೈ ಆದ್ಮೇಲೆ ಹಾಕೊಳ್ಬೇಕು, ಇಲ್ಲಾಂದ್ರೆ ಇವು ಬೇಗ ಹತ್ತೋಗ್ಬಿಡತ್ತೆ. 1 ಚಮಚ ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಚೆನ್ನಾಗಿ ಡ್ರೈ ಆಗಬೇಕು, ಅವಾಗ ಮಾತ್ರ ನೀವು ಇಲ್ಲಿ ಚೆನ್ನಾಗಿ ರುಬ್ಕೊಳ್ಳೋಕ್ಕೆ ಸಾಧ್ಯ, ನುಣ್ಣಗೆ ಬರೋಕ್ಕೆ ಸಾಧ್ಯ. ನೀವು ನಾ ಈ ಥರ ಮಾಡ್ಕೊಂಡಿದ್ದೀನಲ್ಲ, ಎಣ್ಣೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬಹುದು. ನೋಡಿ, ಇದು 3/4% ಫ್ರೈ ಆದಮೇಲೆ ನಾವಿಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು. 1/4 ಬೌಲ್ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ನೀವು ಹಸಿಕಾಯಿನ ಹಾಕ್ಕೊಳ್ಬೇಕು. ಹಸಿಕಾಯಿ ನಾನು ಅರ್ಧ ಬೌಲ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿದ್ರಲ್ಲೇ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಹುರ್ಕೊಂಡ್ರೆ ಸಾಕಾಗತ್ತೆ. ಕಾಯಿ ಕೂಡ ಬಿಸಿ ಆಗತ್ತೆ ಅಂತಲೇ ಹೇಳಬಹುದು. ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ತಣ್ಣಗೆ ಮಾಡಿಕೊಂಡು, ಮಸಾಲೆ ಎಲ್ಲ ಕ್ಲೀನಾಗಿ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ನೀವು ಇದನ್ನ ತಿರ್ಸ್ಬೇಕು. ನೀವು ಬೇಕಿದ್ರೆ ಎಣ್ಣೆ ಹಾಕ್ತೇನೂ ಮಾಡಬಹುದು. ಹಾಗೆ ಎಲ್ಲವನ್ನೂ ಡ್ರೈ ಮಾಡಿಕೊಂಡು ನೀವು ಸಾರಿನ ಪುಡಿ ಥರ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಳ್ಬಹುದು. ಈ ರೀತಿ ನಾನಿಲ್ಲಿ ಮಸಾಲ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಲಿಂಬು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನ ಚೆನ್ನಾಗಿ ಗ್ಯೂಚ್ಕೊಂಡು ಬರೀ ಹುಣಸೆ ಹಣ್ಣಿನ
ಈ ಗಿವ್ಚ್ಕೊಂಡಿರೋ ರಸನ ಬೇರೆ ಮಾಡಿ ಹುಣಸೆಹಣ್ಣ ಮಾತ್ರ ಹಾಕ್ಕೊಳ್ಬೇಕು. ಈ ರಸನ ಇಟ್ಕೊಳ್ಳಿ, ಯಾಕೆ ಅಂತ ಮುಂದೆ ನಾನು ಹೇಳ್ತೀನಿ. ಇವಾಗ ನುಣ್ಣಗೆ ನಾವು ತಿರ್ಸ್ಕೊಂಡು ಬರೋಣ. ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ನೀವೇನೆ ನೋಡಬಹುದು. ಎಲ್ಲ ಮಸಾಲೆನೂ ಪೂರ್ತಿಯಾಗಿ ನುಣ್ಣಗಾಗಿದೆ. ನಾವು ಮಸಾಲ ಮಾಡಬೇಕಾದ್ರೆ ಈ ರೀತಿ ನುಣ್ಣ ಮಾಡಿಕೊಂಡ್ರೆ ಮಾತ್ರ ಟೇಸ್ಟ್ ಆಗೋದು ಅಂತಲೇ ಹೇಳಬಹುದು. ಇವಾಗ ನೋಡಿ, ನಾನಿಲ್ಲಿ ಬೇಳೆನ ಬೇಯಿಸ್ಕೊಂಡಿದ್ನಲ್ಲ, ಇದು ಕರೆಕ್ಟಾಗಿ ಈ ರೀತಿ ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಏನಾರು ಆಗಿಲ್ಲ ಅಂದರೆ ನೀವು ಸ್ಮ್ಯಾಶರ್ನ ಸಹಾಯದಿಂದ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಬೇಳೆ ಯಾವಾಗಲೂ ಕ್ಲೀನಾಗಿ ಸ್ಮ್ಯಾಶ್ ಆಗಲೇಬೇಕು, ಅವಾಗ ಮಾತ್ರ ಸಾರು ಟೇಸ್ಟಾಗಿ ಬರೋದು. ನೋಡಿ, ಕರೆಕ್ಟಾಗಿ ಆಗಿದೆ. ಇಷ್ಟಾದರೆ ಸಾಕಾಗತ್ತೆ. ಇವಾಗ ನಾವು ತರಕಾರಿನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅವು ಬೆಂದಿದೆ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೇಯ್ನಾಗಿ ನಾವು ಆಲೂಗಡ್ಡೆನ ಹಾಕಿದಾಗ ಯಾವುದೇ ತರಕಾರಿ ಹಾಕಿದ್ರು ಆಲೂಗಡ್ಡೆ ಬೆಂತು ಅಂದರೆ ಎಲ್ಲ ತರಕಾರಿನೂ ಬೇಯ್ದ ಹಾಗೇನೆ ಅಂತಲೇ ಹೇಳಬಹುದು. ನೋಡಿ, ಇದನ್ನ ಸ್ಮ್ಯಾಶ್ ಮಾಡಿದಾಗ ಇಷ್ಟು ಬೆಂದರೆ ನಮಗೆ ಸಾಕಾಗತ್ತೆ, ತರಕಾರಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಂತಹ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೇಳೆಯನ್ನು ಪೂರ್ತಿಯಾಗಿ ಹಾಕ್ಕೊಳ್ಳಿ. ನೀವೆಲ್ಲರೂ ಬೇಳೆ ಜಾಸ್ತಿ ಹಾಕ್ಕೊಂಡ್ರಿ ಅಂದರೆ ಫುಲ್ ಗಟ್ಟಿಯಾಗಿ ಸಾರು ಚೂರು ಚೆನ್ನಾಗೇ ಆಗಲ್ಲ. ನೀವು ಈ ರೀತಿ ಮಾಡ್ಕೊಳ್ಬೇಕು. ಸಾರು ಇದೇ ಹದದಲ್ಲೇ ಇರಬೇಕು. ತೋರಿಸ್ತೀನಿ ಯಾವ ಹದ ಅಂತ ತೋರಿಸ್ತೀನಿ. ನೀವು ಕೊಲ್ಲೂರಿನಲ್ಲಿ ಹೋಗಿ ಊಟ ಮಾಡಿದರೆ ಗೊತ್ತಾಗತ್ತೆ. ಇಷ್ಟು ಆದಮೇಲೆ ಮೇಯ್ನಾಗಿ ಈ ಸ್ಟೆಪ್ನ ನೀವು ಫಾಲೋ ಮಾಡಲೇಬೇಕು. ಏನಂದರೆ, ಈ ತರಕಾರಿಗಳನ್ನ 2 ಅಥವಾ 3 ನಿಮಿಷಗಳ ಕಾಲ ಹುಣಸೆ ಹಣ್ಣಿನ ರಸದಲ್ಲಿ ಕುದಿಸ್ಕೊಳ್ಬೇಕು. 2 ನಿಮಿಷನೂ ಕುದಿಸ್ಕೊಳ್ಬಹುದು, 3 ನಿಮಿಷ ಕುದಿಸ್ಕೊಂಡ್ರೆ ಇನ್ನೂ ಟೇಸ್ಟಿ ಆಗುತ್ತೆ ಅಂತಲೇ ಹೇಳಬಹುದು. ನೋಡಿ, ಚೆನ್ನಾಗಿ ಅದರಲ್ಲೇ ಬೇಯಬೇಕು. ಒಂದು 3 ನಿಮಿಷಗಳ ಕಾಲ ಅದರಲ್ಲೇ ಚೆನ್ನಾಗಿ ಬೇಯಬೇಕು. ಆ ನಂತರ ನಾವು ಮಸಾಲನ ಹಾಕಬೇಕು. ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ಸೂಪರ್ ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳಬಹುದು. ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ಮತ್ತು ಹುಣಸೆಹಣ್ಣಿನ ನೀರಲ್ಲಿ ಕುದಿಸ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇದಕ್ಕೆ ಇವಾಗ ನೀರು ಹಾಕಿಬಿಟ್ಟು ನಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಸಾರನ್ನ ರೆಡಿ ಮಾಡ್ಕೊಳ್ಬೇಕು. ಇದೇ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಸಾರನ್ನ ಮಾಡಬೇಕು. ನೀವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಯಾವ ಕನ್ಸಿಸ್ಟೆನ್ಸಿ, ಹಾಗೆ ಈ ಟೇಸ್ಟ್ ಕೂಡ ಅಲ್ಲಿಂದೇ ಬರುತ್ತೆ ಅಂತಲೇ ನಿಮಗೆ ಗೊತ್ತಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮೇಯ್ನಾಗಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಯಾವುದೇ ಟೆಂಪಲ್ ಸಾರನ್ನ ನಾವು ಮಾಡಿದ್ವಿ ಅಂದರೆ, ದೇವಸ್ಥಾನಗಳ ಸಾರು ಮಾಡಿದ್ರಿ ಅಂದರೆ ಮೇಯ್ನಾಗಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಹಾಗೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಇಂಗಿನ ಒಗ್ಗರಣೆಯನ್ನೇ ಹಾಕಬೇಕು, ಅದೇ ಪರ್ಫೆಕ್ಟ್ ಟೇಸ್ಟ್ನ ಕೊಡೋದು. ಇವಾಗ 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡಬಹುದು, ಯಾವ ಎಣ್ಣೆ ಆದರೂ ನಡೆಯುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ, ಅದ್ರ ಜೊತೆಗೆ ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಚಿಟಪಟ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು. ಇದೇ ಮೇಯ್ನ್ ಅಂತಾನೆ ಹೇಳಬಹುದು. ಇವಾಗ ನಾವು ಇಂಗ್ನ ಹಾಕ್ಕೊಳ್ಬೇಕು. ಲಾಸ್ಟ್ ಮೂಮೆಂಟಿಗೆ ಇಂಗ್ನ ಹಾಕ್ಕೊಳ್ಬೇಕು. ಹಾಕೊಂಡು ಆದಮೇಲೆ ಸ್ವಲ್ಪ ಮಿಕ್ಸ್ನ ಮಾಡ್ಕೊಳ್ಳಿ. ನಮ್ಮ ಇಂಗು ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಇವಾಗ ಕುದಿತಾ ಇರೋಂತಹ ನಮ್ಮ ಸಾಂಬಾರಿಗೆ ಹಾಕಿದ್ವಿ ಅಂದರೆ ಒಗ್ಗರಣೆ ಘಮನ ನೀವು ವಾಸನೆ ಹಿಡಿಬೇಕು. ಎಷ್ಟು ಟೇಸ್ಟಿಯಾಗಿ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ನೀವು ಮಾಡಿದಾಗಲೇ ಗೊತ್ತಾಗೋದು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಅಂತಲೇ ಹೇಳಬಹುದು. ಆದಷ್ಟು ತರಕಾರಿನ ಕಡಿಮೆ ಯೂಸ್ ಮಾಡಿ ಇದರಲ್ಲಿ. ಈ ಸಾಂಬಾರು ಇದೇ ರೀತಿ ಟೇಸ್ಟ್ ಬರಬೇಕು ಅಂದರೆ ಹಾಗೆಯೇ ಬೇಳೆನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕು. ಆವಾಗ ಈ ಥರ ಸಾರು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಅಂತಲೇ ಹೇಳಬಹುದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಪರ್ಫೆಕ್ಟ್ ಆದಂತಹ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಸಾಂಬಾರು ನಮಗೆ ಸವಿಯೋಕೆ ಸಿಗತ್ತೆ ಅಂತಲೇ ಹೇಳಬಹುದು. 100% ಅದೇ ಟೇಸ್ಟ್ ಅಂತಲೂ ಹೇಳಬಹುದು. ನಾವಿವಾಗ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರನ್ನ ಹಾಕ್ಕೊಂಡು ತಿಂತಾ ಇದ್ರೆ ಪ್ರತಿಯೊಬ್ಬರು ಎಲ್ಲವನ್ನು ಮರೀತಾರೆ ಅಂತಲೇ ಹೇಳಬಹುದು. ನಾವು ದೇವಸ್ಥಾನದಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದೀವೇನೋ ಅನ್ನೋ ಅಷ್ಟು ಟೇಸ್ಟ್ ಇರುತ್ತೆ ಅಂತಲೇ ಹೇಳಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಸಾಂಬಾರನ್ನ ಮಾಡಿದ್ದೀವಿ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ 90% ಜನ ಹಾಗೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಊಟ ಮಾಡಿಬಿಟ್ಟು ಪ್ರಸಾದನ ತಿಂದ್ಬಿಟ್ಟು ಮನೆಗೆ ಬಂದು ಟ್ರೈ ಮಾಡಿ ಅದೇ ಟೇಸ್ಟ್ ಬಂದಿರೋದಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನಷ್ಟು ಮಲೆನಾಡು ಸುತ್ತಮುತ್ತಲಿನ ಅಡುಗೆಗಳಿಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು.